ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮ್ಮ ಫೋರ್ಸೈಟ್ ಅಕಾಡೆಮಿಗೆ ಸ್ವಾಗತ. ಸಮಾಚಾರ 365 ಬ್ಯಾಚ್ ಕೋರ್ಸ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಅವಾರ್ಡ್ಸ್ ನೋಡಿದ್ವಿ ನಾವು, ಇಂಟರ್ನ್ಯಾಷನಲ್, ನ್ಯಾಷನಲ್ಸ್, ಸ್ಟೇಟ್ ಅವಾರ್ಡ್, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತಹ ಪ್ರಶಸ್ತಿಗಳು, ಅವಾರ್ಡ್ಸ್ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಇವತ್ತು ನಿಮ್ಗೆ ಅಂದ್ರೆ ಅವಾರ್ಡ್ಸ್ ಕೇಳಿ ಕೇಳಿ ಬೇಜಾರಾಗಿರ್ಬೋದು, ಅದೇ ಒಂದೇ ಟಾಪಿಕ್ ಕಂಟಿನ್ಯೂ ಇರುತ್ತಂತ. ಇವತ್ತಿನ ಕ್ಲಾಸ್ ಅಲ್ಲಿ ಟುಡೇ ಇಂಪಾರ್ಟೆಂಟ್ ಆಗಿ ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲಿ ಕೇಳುವಂತಹ ರಿಪೋರ್ಟ್ಸ್ ಇರಲಿ, ಇಂಡೆಕ್ಸಸ್ ಮೇಲೆ ನಾವು ನೋಡೋಣ. ಇಂಪಾರ್ಟೆಂಟ್ ರಿಪೋರ್ಟ್ಸ್ ಅಂಡ್ ಇಂಡೆಕ್ಸಸ್. ರಿಪೋರ್ಟ್ಸ್ ಅಂಡ್ ಇಂಡೆಕ್ಸಸ್, ಪ್ರಮುಖ ವರದಿಗಳು ಮತ್ತು ಸೂಚ್ಯಂಕಗಳು. ಇಂಪಾರ್ಟೆಂಟ್ ಇಂಡೆಕ್ಸಸ್, ಪ್ರಮುಖ ಸೂಚ್ಯಂಕಗಳ ಮೇಲೆ ನಾವು ಇವತ್ತಿನ ತರಗತಿಯನ್ನು ನೋಡೋಣ. ಇಂಪಾರ್ಟೆಂಟ್ ರಿಪೋರ್ಟ್ಸ್ ಅಂಡ್ ಇಂಡೆಕ್ಸಸ್, ಪ್ರಮುಖ ವರದಿಗಳು ಮತ್ತು ಸೂಚ್ಯಂಕಗಳು. ಮೊಟ್ಟ ಮೊದಲನೇದಾಗಿ ಫಸ್ಟ್ ನಾವು HDI ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ HDI, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2025. ಮಾನವ ಅಭಿವೃದ್ಧಿ ಸೂಚ್ಯಂಕ 2025, ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2025. ಈ HDI ಅನ್ನು ನಾವು ಪ್ರತಿಯೊಂದು ಸೂಚ್ಯಂಕಗಳನ್ನ, ಇಂಡೆಕ್ಸಸ್ ನ ಫಸ್ಟ್ ಆ ಇಂಡೆಕ್ಸ್, ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬಿಡುಗಡೆ ಮಾಡುವ ಸಂಸ್ಥೆ, ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಟ್ ಆರ್ ವಿಚ್ ಆರ್ಗನೈಸೇಷನ್, ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಟ್ ಆರ್ ಆರ್ಗನೈಸೇಷನ್ಸ್. ನೆಕ್ಸ್ಟ್ ಇಂಡಿಯಾ ಪ್ಲೇಸ್, ಭಾರತದ ಸ್ಥಾನ, HDI ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು. ಅಂಡ್ ನೆಕ್ಸ್ಟ್ ಟಾಪ್ 3 ಕಂಟ್ರೀಸ್ ಆರ್ ಟಾಪ್ ಕಂಟ್ರೀಸ್, ಪ್ರಥಮ ರಾಷ್ಟ್ರಗಳು, HDI ಸೂಚ್ಯಂಕದ ಪ್ರಥಮ ರಾಷ್ಟ್ರಗಳು. ಅಂಡ್ ಲಾಸ್ಟ್ ಒನ್, ಕೊನೆಯ ರಾಷ್ಟ್ರ, ಲಾಸ್ಟ್ ಪ್ಲೇಸ್. HDI ಸೂಚ್ಯಂಕ ಇರಲಿ, ಯಾವುದೇ ಸೂಚ್ಯಂಕ ಇರಲಿ, ನಾವು ಇದೇ ರೀತಿಯಾಗಿ ನೋಡೋಣ. ಒಂದೊಂದೇ ಸೂಚ್ಯಂಕ. HDI ಇಂಡೆಕ್ಸ್, ಬಿಡುಗಡೆ ಮಾಡುವ ಸಂಸ್ಥೆ, ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಟ್, ಇಂಡಿಯಾ ಪ್ಲೇಸ್ ಇನ್ HDI ರ್ಯಾಂಕ್, ಟಾಪ್ ಕಂಟ್ರೀಸ್ ಅಂಡ್ ಲಾಸ್ಟ್ ಕಂಟ್ರೀಸ್. ಈ ರೀತಿಯಾಗಿ ನಾವು ಎಲ್ಲಾ ಸೂಚ್ಯಂಕ, ಎಲ್ಲಾ ಇಂಡೆಕ್ಸಸ್ ನ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇವತ್ತಿನ ತರಗತಿಯಲ್ಲಿ. ಹಾಗಾದ್ರೆ HDI ಇಂಡೆಕ್ಸ್ ನ ಬಿಡುಗಡೆ ಮಾಡುವ ಸಂಸ್ಥೆ, ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಟ್, UNDP ಅಂತ ಹೇಳಬೇಕು ನೀವು. ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. HDI ಅನ್ನು ಬಿಡುಗಡೆ ಮಾಡುವ ಸಂಸ್ಥೆ, HDI ಇಂಡೆಕ್ಸ್ ರಿಲೀಸ್ಡ್ ಬೈ UNDP. ನೆಕ್ಸ್ಟ್ ಪಾಯಿಂಟ್, HDI ನಲ್ಲಿ ಭಾರತದ ಸ್ಥಾನ ಎಷ್ಟು? 2025ರ ಸ್ಥಾನ, ಈ ವರ್ಷದ ಸ್ಥಾನ 2025ರಲ್ಲಿ ಭಾರತದ ಒಂದು ಪ್ಲೇಸ್ ಎಷ್ಟು HDI ರ್ಯಾಂಕ್ ಅಲ್ಲಿ ಅಂತ ಕೇಳಿದ್ರೆ ಎಷ್ಟನೇ ಪ್ಲೇಸು? 130, 130ನೇ ಸ್ಥಾನ. ಹಾಗಾದ್ರೆ ಟಾಪ್ ಕಂಟ್ರಿ, ಪ್ರಥಮ ರಾಷ್ಟ್ರಗಳು, HDI ಸೂಚ್ಯಂಕ 2025ರಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ 2025 ನ ಟಾಪ್ ಮೋಸ್ಟ್ ಕಂಟ್ರಿ ಯಾವ್ದಂದ್ರೆ, ಮೊದಲನೇ ಕಂಟ್ರಿ ಯಾವ್ದಂತ ಕೇಳಿದ್ರೆ ಐಸ್ಲ್ಯಾಂಡ್. ಎರಡನೇದು ಯಾವ ಕಂಟ್ರಿ ಅಂತ ನೋಡೋದಾದ್ರೆ, ಎರಡನೇ ಕಂಟ್ರಿ ನಾರ್ವೆ. ಮೂರನೇ ಕಂಟ್ರಿ ಸ್ವಿಟ್ಜರ್ಲ್ಯಾಂಡ್. HDI ರ್ಯಾಂಕ್ ನಲ್ಲಿ ಪ್ರಥಮ 3 ರಾಷ್ಟ್ರಗಳು, ಟಾಪ್ 3 ಕಂಟ್ರೀಸ್, ಐಸ್ಲ್ಯಾಂಡ್ ಫಸ್ಟ್, ಸೆಕೆಂಡ್ ಒನ್ ಇಸ್ ನಾರ್ವೆ, ಅಂಡ್ ಥರ್ಡ್ ಸ್ವಿಟ್ಜರ್ಲ್ಯಾಂಡ್. ಅಂಡ್ ಲಾಸ್ಟ್ ಪಾಯಿಂಟ್, ಲಾಸ್ಟ್ ಪ್ಲೇಸ್ HDI ಇಂಡೆಕ್ಸ್ 2025 ನಲ್ಲಿ, HDI ಇಂಡೆಕ್ಸ್ 2025 ನಲ್ಲಿ ಕೊನೆಯ ಸ್ಥಾನ, ಲಾಸ್ಟ್ ಪ್ಲೇಸ್ ಪಡೆದಂತಹ ಕಂಟ್ರಿ, ಕೊನೆಯ ಸ್ಥಾನ ಪಡೆದ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಯಾವ ರಾಷ್ಟ್ರ? ದಕ್ಷಿಣ ಸುಡಾನ್, ಸೌತ್ ಸುಡಾನ್ ಎನ್ನುವಂತ ರಾಷ್ಟ್ರ HDI ಇಂಡೆಕ್ಸ್ ನ ಕೊನೆಯ ಸ್ಥಾನ, 2025ರಲ್ಲಿ ಕೊನೆಯ ಸ್ಥಾನ ಪಡೆದ ರಾಷ್ಟ್ರವಾಗಿದೆ.
ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಟ್? ಇಂಡಿಯಾ ಪ್ಲೇಸ್ ಎಷ್ಟು? ಟಾಪ್ 3 ಕಂಟ್ರೀಸ್, ಲಾಸ್ಟ್ ಕಂಟ್ರಿ. ಇದು HDI ಸೂಚ್ಯಂಕದ ಬಗ್ಗೆ. ಈ HDI ಎನ್ನುವಂತ ಪರಿಕಲ್ಪನೆ ನೀಡಿದ್ದು 1990 ನಲ್ಲಿ. 1900 ಇದು ಆಕ್ಚುಲಿ ಎಕನಾಮಿಕ್ಸ್, ಬಟ್ ಆದ್ರೂ ನಾನು ಎರಡು ಪಾಯಿಂಟ್ಸ್ ನ ಹೇಳ್ತೀನಿ. 1990ರಲ್ಲಿ ಪಾಕಿಸ್ತಾನದ ಅರ್ಥಶಾಸ್ತ್ರಜ್ಞ ಮೆಹಬೂಬ್ ಉಲ್ಲಕ್ ಅಂಡ್ ಭಾರತದ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಅಮರ್ತ್ಯ ಸೇನ್, ಇಬ್ಬರು ಅರ್ಥಶಾಸ್ತ್ರಜ್ಞರು ಕೂಡಿಬಿಟ್ಟು 1990ರಲ್ಲಿ HDI ನ ಪರಿಕಲ್ಪನೆಯನ್ನು ನೀಡಿದರು. HDI ಪರಿಕಲ್ಪನೆಯನ್ನ ನೀಡಿದರು 1990ರಲ್ಲಿ. 1995ರಲ್ಲಿ MP ಮಧ್ಯಪ್ರದೇಶ್ HDI ಅನ್ನು ಅಳವಡಿಸಿಕೊಂಡ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಯಾವ ರಾಜ್ಯ? ಮಧ್ಯಪ್ರದೇಶ್. ಎಷ್ಟರಲ್ಲಿ? 1996. ಹಾಗೆ ಕರ್ನಾಟಕ 1999. 1999ರಲ್ಲಿ ಕರ್ನಾಟಕ HDI ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿತು. ಇದು HDI ನ ಬಗ್ಗೆ, HDI ಸೂಚ್ಯಂಕದ ಬಗ್ಗೆ. ನೆಕ್ಸ್ಟ್ HDI ಆದ್ಮೇಲೆ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್, ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ಆರ್ ಇಂಡೆಕ್ಸ್, ವಿಶ್ವ ಸಂತೋಷ ಸೂಚ್ಯಂಕ, ಹ್ಯಾಪಿನೆಸ್ ರಿಪೋರ್ಟ್. ವಿಶ್ವ ಸಂತೋಷ ಸೂಚ್ಯಂಕ, ಸಂತೋಷ ವರದಿ. ಹಾಗಾದ್ರೆ ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಟ್ ಆರ್ ವಿಚ್ ಆರ್ಗನೈಸೇಷನ್? ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್, ವಿಶ್ವ ಸಂತೋಷ ವರದಿಯನ್ನ ಬಿಡುಗಡೆ ಮಾಡುವಂತ ಸಂಸ್ಥೆ ಯಾವುದು? UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಎನ್ನುವಂತ ಸಂಸ್ಥೆ ವಿಶ್ವ ಸಂತೋಷ ಸೂಚ್ಯಂಕ ಅಥವಾ ವರದಿಯನ್ನು ಬಿಡುಗಡೆ ಮಾಡುತ್ತದೆ. ನೆಕ್ಸ್ಟ್ ಪಾಯಿಂಟ್, ಇಂಡಿಯಾ ಪ್ಲೇಸ್, ಭಾರತದ ಒಂದು ಸ್ಥಾನ ಎಷ್ಟು? ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2025 ನಲ್ಲಿ ಭಾರತದ ಒಂದು ಸ್ಥಾನ, ರಿಪೋರ್ಟ್ ನಲ್ಲಿ ಭಾರತ ಪ್ಲೇಸ್ ಎಷ್ಟು? ಇಂಡಿಯಾ ಪ್ಲೇಸ್ 118. 118ನೇ ಸ್ಥಾನ ಪಡೆದಿದೆ. 2025ರಲ್ಲಿ ಸಂತೋಷ ಸೂಚ್ಯಂಕದಲ್ಲಿ 118ನೇ ಸ್ಥಾನ ಇಂಡಿಯಾ. ಹಾಗಾದ್ರೆ ಟಾಪ್ ಕಂಟ್ರಿ, ಅತ್ಯಂತ ಹ್ಯಾಪಿನೆಸ್ ಆಗಿರುವಂತಹ ರಾಷ್ಟ್ರ, ಅತ್ಯಂತ ಸಂತೋಷ ಭರಿತವಾದಂತಹ ರಾಷ್ಟ್ರ ಯಾವ್ದಂತ ಕೇಳಿದ್ರೆ ಫಿನ್ಲ್ಯಾಂಡ್. ನೆಕ್ಸ್ಟ್ ಡೆನ್ಮಾರ್ಕ್, ಐಸ್ಲ್ಯಾಂಡ್. ಇವು ಟಾಪ್ ಕಂಟ್ರೀಸ್. ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ ನ ಟಾಪ್ 3 ಕಂಟ್ರೀಸ್. ವಿಶ್ವ ಸಂತೋಷ ಸೂಚ್ಯಂಕದಲ್ಲಿರುವ ಮೊದಲ ರಾಷ್ಟ್ರ, ಸಂತೋಷ ಭರಿತ ರಾಷ್ಟ್ರ ಫಿನ್ಲ್ಯಾಂಡ್. ಇಂಡಿಯಾ ಪ್ಲೇಸು 118ನೇ ಸ್ಥಾನ. ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ? ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್. ಕೊನೆಯ ರಾಷ್ಟ್ರ, ಲಾಸ್ಟ್ ಪ್ಲೇಸ್ ಸಂತೋಷ ಸೂಚ್ಯಂಕದಲ್ಲಿ ಹ್ಯಾಪಿನೆಸ್ ರಿಪೋರ್ಟ್ 2025 ನ ಲಾಸ್ಟ್ ಕಂಟ್ರಿ, ಕೊನೆಯ ರಾಷ್ಟ್ರ ಯಾವುದಂತ ಕೇಳಿದ್ರೆ ಅಫ್ಘಾನಿಸ್ತಾನ ಕೊನೆಯ ರಾಷ್ಟ್ರವಾಗಿದೆ. ಇದು ಸಂತೋಷ ವರದಿ 2025, ಈ ವರ್ಷದ ಸಂತೋಷ ವರದಿ, ಸಂತೋಷ ಸೂಚ್ಯಂಕದ ಮಾಹಿತಿ ಆಗಿದೆ. ನೆಕ್ಸ್ಟ್ ಗ್ಲೋಬಲ್ ಹಂಗರ್ ಸೂಚ್ಯಂಕ 2025, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಹಸಿವಿನ ಸೂಚ್ಯಂಕ 2025. ಹಾಗಾದ್ರೆ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆ ರಿಲೀಸ್ಡ್ ಬೈ ವಿಚ್ ಆರ್ಗನೈಸೇಷನ್ ಆರ್ ವಿಚ್ ಇನ್ಸ್ಟಿಟ್ಯೂಟ್? ಈ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ವೆಲ್ತ್
ಹಂಗರ್ ಲೈಫ್, ವೆಲ್ತ್ ಹಂಗರ್ ಲೈಫ್, ಅಂಡ್ ಇನ್ನ ಒಂದು ಕನ್ಸರ್ನ್ ವರ್ಲ್ಡ್ ವೈಡ್, ಕನ್ಸರ್ನ್ ವರ್ಲ್ಡ್ ವೈಡ್. ವೆಲ್ತ್ ಹಂಗರ್ ಲೈಫ್, ವೆಲ್ತ್ ಹಂಗರ್ ಲೈಫ್ one ಸಂಸ್ಥೆ, one organization, and another organization ಕನ್ಸರ್ನ್ ವರ್ಲ್ಡ್ ವೈಡ್. ಇವೆರಡೂ ಆರ್ಗನೈಸೇಷನ್ಸ್, ಇವೆರಡೂ ಸಂಸ್ಥೆಗಳು ವಿಶ್ವ ಹಸಿವಿನ ಸೂಚ್ಯಂಕ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡುತ್ತದೆ. ಹಾಗಾದ್ರೆ ಇಂಡಿಯಾದ ಸ್ಥಾನ ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2025 ನಲ್ಲಿ ಇಂಡಿಯಾ ಪ್ಲೇಸ್ ಎಷ್ಟನೇ ಪ್ಲೇಸ್ ಅಲ್ಲಿ ಇದೆ? 102, 102ನೇ ಸ್ಥಾನದಲ್ಲಿದೆ ಭಾರತದ ಸ್ಥಾನ. ಹಾಗಾದ್ರೆ ಟಾಪ್ ಕಂಟ್ರಿ ಹಸಿವಿನ ಸೂಚ್ಯಂಕ ಹಂಗರ್ ಇಂಡೆಕ್ಸ್ 2025 ನಲ್ಲಿ ಅತ್ಯುತ್ತಮ ರಾಷ್ಟ್ರ, ಮೊದಲನೇ ರಾಷ್ಟ್ರ ಯಾವ ರಾಷ್ಟ್ರ ಅಂತ ಕೇಳಿದ್ರೆ ಆರ್ಮೇನಿಯಾ, ಬೆಲಾರಸ್, ಬಲ್ಗೇರಿಯಾ, ಚಿಲಿ, ಚೀನಾ, UAE, ಇವೆಲ್ಲ ರಾಷ್ಟ್ರಗಳು ಪ್ರಥಮ ರಾಷ್ಟ್ರಗಳು, ಎಲ್ಲ ಕೂಡ ಟಾಪ್ ಕಂಟ್ರೀಸ್. ಹಸಿವಿನ ಸೂಚ್ಯಂಕ ಹಂಗರ್ ಇಂಡೆಕ್ಸ್ 2025 ನ ಟಾಪ್ ಕಂಟ್ರೀಸ್ ಆರ್ಮೇನಿಯಾ, ಬೆಲಾರಸ್, ಬಲ್ಗೇರಿಯಾ, ಚಿಲಿ, ಚೀನಾ, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಇವೆಲ್ಲ ಕಂಟ್ರೀಸ್ ಹಂಗರ್ ಇಂಡೆಕ್ಸ್ 2025 ನ ಟಾಪ್ ಕಂಟ್ರೀಸ್. ಅಂಡ್ ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್, ಹಂಗರ್ ಇಂಡೆಕ್ಸ್ 2025 ನ ಕೊನೆಯ ರಾಷ್ಟ್ರ, ಹಸಿವಿನ ಸೂಚ್ಯಂಕ 2025 ರ ಕೊನೆಯ ರಾಷ್ಟ್ರ ಯಾವುದಂತ ನೋಡೋದಾದ್ರೆ, ಯಾವುದು ಕೊನೆಯ ರಾಷ್ಟ್ರ ಹಸಿವಿನ ಸೂಚ್ಯಂಕದಲ್ಲಿ ಅಂತ ನೋಡೋದಾದ್ರೆ ಸೊಮಾಲಿಯಾ. ಹಂಗರ್ ಇಂಡೆಕ್ಸ್ 2025 ನ ಲಾಸ್ಟ್ ಕಂಟ್ರಿ ಯಾವ್ದಂತ ಕೇಳಿದ್ರೆ ಸೊಮಾಲಿಯಾ ಅಂತ ಹೇಳುತ್ತೆ. ಬಿಡುಗಡೆ ಮಾಡುವ ಸಂಸ್ಥೆ ಭಾರತದ ಸ್ಥಾನ, ಮೊದಲ ಸ್ಥಾನ, ಕೊನೆಯ ಸ್ಥಾನ. ಇದು ಹಂಗರ್ ಇಂಡೆಕ್ಸ್ 2025. ನೆಕ್ಸ್ಟ್, ಇದು ಆದ್ಮೇಲೆ ಗ್ಲೋಬಲ್ ಪೀಸ್ ಇಂಡೆಕ್ಸ್. ಗ್ಲೋಬಲ್ ಪೀಸ್ ಇಂಡೆಕ್ಸ್ 2025. ಜಾಗತಿಕ ಶಾಂತಿ ಸೂಚ್ಯಂಕ, ಶಾಂತಿ ಪೀಸ್ ಇಂಡೆಕ್ಸ್, ಜಾಗತಿಕ ಶಾಂತಿ ಸೂಚ್ಯಂಕ, ಜಾಗತಿಕ ಶಾಂತಿ ಸೂಚ್ಯಂಕ. ಈ ಜಾಗತಿಕ ಶಾಂತಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ರಾಷ್ಟ್ರ, ಬಿಡುಗಡೆ ಮಾಡುವ ಸಂಸ್ಥೆ, ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಟ್, ರಿಲೀಸ್ಡ್ ಬೈ ಯಾವ ಒಂದು ಸಂಸ್ಥೆ ಅಂತ ನೋಡೋದಾದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್. ಇದು ಒಂದು ಆಸ್ಟ್ರೇಲಿಯಾದ ಒಂದು NGO, ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, NGO ಸಂಸ್ಥೆ ಆದಂತಹ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್. ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್, ಇಲ್ಲಿ ಹ್ಯಾಂಡ್ ರೈಟಿಂಗ್ ಹೆಂಗಬೇಕಂಗಿದೆ, ಬಟ್ ನಾವು ನೀಟಾಗಿ ಬರ್ಕೊಂತ ಹೋಗಿದ್ರೆ ಕ್ಲಾಸಸ್ ಲೇಟ್ ಆಗುತ್ತೆ. ಹಾಗಾಗಿ ಬಟ್ ಹೇಳ್ಬೇಕಾದ್ರೆ ನಾನು ಪರ್ಫೆಕ್ಟ್ ಆಗಿ ಹೇಳ್ತಿದ್ದೀನಿ, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ, ನೋಟ್ ನ ಮಾಡ್ಕೊಳ್ಳಿ. ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್ ಎನ್ನುವಂತ ಸಂಸ್ಥೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ 2025 ಜಾಗತಿಕ ಶಾಂತಿ ಸೂಚ್ಯಂಕವನ್ನು ಬಿಡುಗಡೆ ಮಾಡುವಂತ ಸಂಸ್ಥೆ, ರಿಲೀಸ್ಡ್ ಬೈ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್ ಎನ್ನುವಂತ ಸಂಸ್ಥೆ ಬಿಡುಗಡೆ ಮಾಡುತ್ತದೆ. ಕ್ಲಿಯರಾ? ನೆಕ್ಸ್ಟ್, ಇಂಡಿಯಾ ಪ್ಲೇಸ್ ಶಾಂತಿ ಸೂಚ್ಯಂಕ ಪೀಸ್ ಇಂಡೆಕ್ಸ್ ನಲ್ಲಿ ಭಾರತದ ಒಂದು ಸ್ಥಾನ ಎಷ್ಟು, ಇಂಡಿಯಾದ ಪ್ಲೇಸ್ ಎಷ್ಟು ಅಂತ ನೋಡೋದಾದ್ರೆ 115. ಜಾಗತಿಕ ಶಾಂತಿ ಸೂಚ್ಯಂಕ ಪೀಸ್ ಇಂಡೆಕ್ಸ್ 2025 ನಲ್ಲಿ ಇಂಡಿಯಾ ಪ್ಲೇಸ್ 115. ಹಾಗಾದ್ರೆ ಟಾಪ್ ಕಂಟ್ರಿ ಯಾವುದು? ಗ್ಲೋಬಲ್ ಪೀಸ್ ಇಂಡೆಕ್ಸ್ ನ ಟಾಪ್ ಕಂಟ್ರಿ ಯಾವುದು? ಐಸ್ಲ್ಯಾಂಡ್. ಯಾವುದು? ಐಸ್ಲ್ಯಾಂಡ್. ಜಾಗತಿಕ ಶಾಂತಿ ಸೂಚ್ಯಂಕದಲ್ಲಿ ಮೊಟ್ಟ ಮೊದಲ ರಾಷ್ಟ್ರ, ಅತಿ ಶಾಂತಿ ಭರಿತವಾದ ರಾಷ್ಟ್ರ ಐಸ್ಲ್ಯಾಂಡ್. ಟಾಪ್ ಕಂಟ್ರಿ ಐಸ್ಲ್ಯಾಂಡ್. ಹಾಗಾದ್ರೆ ಕೊನೆಯ
ಕೊನೆಯ ರಾಷ್ಟ್ರ ಜಾಗತಿಕ ಶಾಂತಿ ಸೂಚಕ 2025ರ ಕೊನೆಯ ರಾಷ್ಟ್ರ ಯಾವುದು ಅಂತ ನೋಡೋದಾದ್ರೆ ಯಮನ್. ಯಮನ್ ಇದು ಪೀಸ್ ಇಂಡೆಕ್ಸ್ 2025 ಗ್ಲೋಬಲ್ ಪೀಸ್ ಇಂಡೆಕ್ಸ್ 2025 ನ ಬಗ್ಗೆ. ಗ್ಲೋಬಲ್ ಪೀಸ್ ಇಂಡೆಕ್ಸ್ 2025 ರಿಲೀಸ್ಡ್ ಬೈ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ಸ್ ಅಂಡ್ ಪೀಸ್. ಇಂಡಿಯಾ ಪ್ಲೇಸ್ 115, ಟಾಪ್ ಕಂಟ್ರಿ ಐಸ್ಲ್ಯಾಂಡ್ ಅಂಡ್ ಲಾಸ್ಟ್ ಕಂಟ್ರಿ ಯಮನ್. ಕೊನೆಯ ರಾಷ್ಟ್ರ ಯಮನ್. ಇದು ಜಾಗತಿಕ ಶಾಂತಿ ಸೂಚಕ ಗ್ಲೋಬಲ್ ಇಂಡೆಕ್ಸ್ 2025 ನ ಬಗ್ಗೆ. ನೆಕ್ಸ್ಟ್ ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ 2025. ಜಾಗತಿಕ ಲಿಂಗ ಅಸಮಾನತೆ. ಜೆಂಡರ್ ಇನ್ಇಕ್ವಾಲಿಟಿ. ಜಾಗತಿಕ ಲಿಂಗ ಅಸಮಾನತೆಯಲ್ಲಿ ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಈ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುವ ಸಂಸ್ಥೆ ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಟ್ ಅಂತ ಕೇಳಿದ್ರೆ ವರ್ಲ್ಡ್ ಎಕನಾಮಿಕ್ ಫಾರಂ ಎನ್ನುವಂತ ಸಂಸ್ಥೆ ಈ ಒಂದು ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುತ್ತದೆ. ಹಾಗಾದ್ರೆ ಇಂಡಿಯಾ ಪ್ಲೇಸ್, ಭಾರತದ ಒಂದು ಪ್ಲೇಸ್ ಎಷ್ಟು? 131 ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಜಾಗತಿಕ ಲಿಂಗ ಅಂತರ ಸೂಚಕದಲ್ಲಿ 2025ರಲ್ಲಿ ಭಾರತದ ಒಂದು ಸ್ಥಾನ, ಭಾರತದ ಒಂದು ಪ್ಲೇಸ್ 131. ಹಾಗಾದ್ರೆ ಟಾಪ್ ಕಂಟ್ರಿ ಐಸ್ಲ್ಯಾಂಡ್. ಜೆಂಡರ್ ಇನ್ಇಕ್ವಾಲಿಟಿ ಲಿಂಗ ಅಂತರ ಸೂಚಕ 2025ರ ಮೊದಲ ರಾಷ್ಟ್ರ ಯಾವುದು ಅಂತ ಕೇಳಿದ್ರೆ ಐಸ್ಲ್ಯಾಂಡ್ ಅಂತ ಹೇಳ್ಬೇಕು. ಇದಕ್ಕೆ ಲಾಸ್ಟ್ ಕಂಟ್ರಿ ಬಿಡುಗಡೆ ಮಾಡಿಲ್ಲ, ಯಾವುದೇ ಕಂಟ್ರಿನ ಬಿಡುಗಡೆ ಮಾಡಿಲ್ಲ, ಸಾರ್ವಜನಿಕವಾಗಿ ಪಬ್ಲಿಕ್ ಆಗಿಲ್ಲ, ಮತ್ತೆ ರಿಪೋರ್ಟ್ ನ ವರದಿಯಲ್ಲಿ ನಮಗೆ ಕಂಡು ಬಂದಿಲ್ಲ. ಇದು ಜೆಂಡರ್ ಇನ್ಇಕ್ವಾಲಿಟಿ ಲಿಂಗಾಂತರ ಸೂಚಕದ ಬಗ್ಗೆ. ಬಿಡುಗಡೆ ಮಾಡುವ ಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಫಾರಂ. ಭಾರತದ ಸ್ಥಾನ 131ನೇ ಸ್ಥಾನ. ಮೊದಲ ರಾಷ್ಟ್ರ ಐಸ್ಲ್ಯಾಂಡ್. ಇದು ಜೆಂಡರ್ ಇನ್ಇಕ್ವಾಲಿಟಿ ಗ್ಯಾಪ್ ಇಂಡೆಕ್ಸ್ ಜಾಗತಿಕ ಲಿಂಗ ಅಂತರ ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ನ ಬಗ್ಗೆ. ನೆಕ್ಸ್ಟ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2025. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ. ಪ್ರೆಸ್ ಫ್ರೀಡಮ್ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ರಿಲೀಸ್ಡ್ by which organization or which institute or which association? World Press Freedom Index ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2025 ರಿಲೀಸ್ಡ್ ಬೈ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್. ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ ಎನ್ನುವಂತ ಸಂಸ್ಥೆ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕವನ್ನು ಬಿಡುಗಡೆ ಮಾಡುತ್ತದೆ. ಹಾಗಾದರೆ ಇಂಡಿಯಾ ಪ್ಲೇಸ್ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟನೇ ಪ್ಲೇಸು? ಭಾರತದ ಪ್ಲೇಸ್ ಎಷ್ಟು? 151. ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2025 ನಲ್ಲಿ ಭಾರತದ ಒಂದು ಸ್ಥಾನ 151ನೇ ಸ್ಥಾನ. 151 ಇಂಡಿಯಾ ಪ್ಲೇಸ್. ಹಾಗಾದ್ರೆ ಟಾಪ್ ಕಂಟ್ರಿ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2025 ನ ಟಾಪ್ ಕಂಟ್ರಿ ಮೊದಲ ರಾಷ್ಟ್ರ ನಾರ್ವೆ is the top country of press freedom index 2025 and last country ಕೊನೆಯ ರಾಷ್ಟ್ರ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2025 ನ ಕೊನೆಯ ರಾಷ್ಟ್ರ ಯಾವುದು? ಎರಿಟ್ರಿಯಾ ಎನ್ನುವಂತ ರಾಷ್ಟ್ರ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನ ಕೊನೆಯ ರಾಷ್ಟ್ರವಾಗಿದೆ. ಇದು ಪತ್ರಿಕಾ ಸ್ವಾತಂತ್ರ್ಯ ಪ್ರೆಸ್ ಫ್ರೀಡಮ್ ವರದಿ 2025ರ ಒಂದು ವರದಿ. ಈ ವರದಿನ ಅಥವಾ ಸೂಚಕವನ್ನು ಬಿಡುಗಡೆ ಮಾಡುವ ಸಂಸ್ಥೆ
ಭಾರತದ ಒಂದು ಸ್ಥಾನ, ಮೊದಲನೆಯ ಸ್ಥಾನ, ಕೊನೆಯ ಸ್ಥಾನ ಪಡೆದ ರಾಷ್ಟ್ರ. ಇದು ಈ ಒಂದು ಸೂಚ್ಯಂಕದ ಬಗ್ಗೆ. ನೆಕ್ಸ್ಟ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಜಾಗತಿಕ ಆರ್ಥಿಕ ಮುನ್ನೋಟ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ 2025, ವಿಶ್ವ ಆರ್ಥಿಕ ಮುನ್ನೋಟ ವರದಿ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ 2025 released by IMF, International Monetary Fund. International Monetary Fund ಪ್ರತಿ ವರ್ಷ IMF ನವರು ಎಕನಾಮಿಕ್ ಔಟ್ಲುಕ್ ಆರ್ಥಿಕ ಮುನ್ನೋಟ ವರದಿಯನ್ನು ಬಿಡುಗಡೆ ಮಾಡುತ್ತಾರೆ. 2025ರ ಎಕನಾಮಿಕ್ ಔಟ್ಲುಕ್ ಅನ್ನ IMF ನವರು ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಕಾರ ಜಿಡಿಪಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಜಿಡಿಪಿ ಯ ಟಾಪ್ 5 ಕಂಟ್ರೀಸ್ ಯಾವ್ಯಾವ? ಫಸ್ಟ್ ಒನ್ ಅಮೆರಿಕಾ, USA. ಎರಡನೇ ರಾಷ್ಟ್ರ ಚೀನಾ, ಮೂರನೇದು ಜಪಾನ್, ಜರ್ಮನಿ, ನಾಲ್ಕನೇದು ಭಾರತ, ಐದನೇದು ಜಪಾನ್. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ನ ಟಾಪ್ ಕಂಟ್ರಿ ಅಮೆರಿಕಾ, ಎರಡನೇದು ಚೀನಾ, ಮೂರನೇದು ಜರ್ಮನಿ, ನಾಲ್ಕನೇದು ಭಾರತ. ಎಷ್ಟು ಟ್ರಿಲಿಯನ್ ಡಾಲರ್? $4.27 ಟ್ರಿಲಿಯನ್. $4.27 ಟ್ರಿಲಿಯನ್ ದೊಂದಿಗೆ ಭಾರತದ ಜಿಡಿಪಿ ಪ್ಲೇಸ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಲ್ಲಿ ಭಾರತದ ಒಂದು ಸ್ಥಾನ ಪ್ಲೇಸ್ 4ನೇ ಸ್ಥಾನ. ಜಪಾನ್ ಅನ್ನ ಹಿಂದಿಕ್ಕಿದೀವಿ 2024-25ನೇ ಸಾಲಿನಲ್ಲಿ. ಟಾಪ್ 3 ಕಂಟ್ರೀಸ್ ಅಮೆರಿಕಾ, ಚೀನಾ, ಜರ್ಮನಿ. ನೆಕ್ಸ್ಟ್ 4ನೇದು ಭಾರತ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ 2025 ರಿಲೀಸ್ಡ್ ಬೈ IMF. ಟಾಪ್ ಕಂಟ್ರೀಸ್ ಅಮೆರಿಕಾ, ಚೀನಾ, ಜರ್ಮನಿ, ಭಾರತ ಅಂಡ್ ಜಪಾನ್. ಭಾರತದ ಒಂದು ಜಿಡಿಪಿ ಎಷ್ಟಂದ್ರೆ $4.27 ಟ್ರಿಲಿಯನ್. ಇದು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿ, ಜಾಗತಿಕ ಆರ್ಥಿಕ ಮುನ್ನೋಟ ವರದಿ 2025 ಅದರ ಬಗ್ಗೆ. ನೆಕ್ಸ್ಟ್ ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್. ಹೆನ್ಲಿ ಪಾಸ್ಪೋರ್ಟ್ ಇಂಡೆಕ್ಸ್ 2025. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ. ಈ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡೋರು ರಿಲೀಸ್ಡ್ ಬೈ ವಿಚ್ ಇನ್ಸ್ಟಿಟ್ಯೂಟ್ ಆರ್ ವಿಚ್ ಆರ್ಗನೈಸೇಷನ್ ಅಂತ ಕೇಳಿದ್ರೆ ಹೆನ್ಲೆ ಅಂಡ್ ಪಾರ್ಟ್ನರ್ಸ್. ಸಂಸ್ಥೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025 ನ ಬಿಡುಗಡೆ ಮಾಡುತ್ತದೆ. ಯಾವ ಒಂದು ಸಂಸ್ಥೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡುತ್ತದೆ? ಹೆನ್ಲೆ ಅಂಡ್ ಪಾರ್ಟ್ನರ್ಸ್. ಸಿಂಪಲ್ ಆಗಿ ಆ ಹೆಸರಲ್ಲೇ ಇದೆ. ನೆಕ್ಸ್ಟ್ ಇಂಡಿಯಾ ಪ್ಲೇಸ್, ಭಾರತದ ಒಂದು ಪ್ಲೇಸ್, ಇಂಡಿಯಾ ರ್ಯಾಂಕಿಂಗ್. ಆಕ್ಚುಲಿ ಎಲ್ಲ ಪ್ಲೇಸ್ ಅದೇ ಇಂಡಿಯಾ ರ್ಯಾಂಕ್ ಅಂತ ಬರ್ಕೊಳ್ಬೇಕಾದ್ರೆ ಇಂಡಿಯಾ ರ್ಯಾಂಕ್. ಭಾರತದ ಒಂದು ಸ್ಥಾನ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025 ನಲ್ಲಿ ಭಾರತದ ಒಂದು ರ್ಯಾಂಕ್ ಎಷ್ಟು ಅಂತ ನೋಡೋದಾದ್ರೆ 85ನೇ ಸ್ಥಾನವನ್ನು ಹೊಂದಿದೆ ಭಾರತದ ಹೆನ್ಲೆ ಪಾಸ್ಪೋರ್ಟ್ ಸೂಚ್ಯಂಕ 2025ರಲ್ಲಿ. ಟಾಪ್ ಕಂಟ್ರಿ ಟಾಪ್ ರ್ಯಾಂಕ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025 ನ ಮೊದಲ ಸ್ಥಾನ ಪಡೆದ ರಾಷ್ಟ್ರ ಯಾವುದು ಅಂತ ನೋಡೋದಾದ್ರೆ ಸಿಂಗಾಪುರ ಮೊದಲೇ ಸ್ಥಾನ. ಲಾಸ್ಟ್ ರ್ಯಾಂಕ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025 ನ ಲಾಸ್ಟ್ ಒಂದು ಪ್ಲೇಸ್ ಅಲ್ಲಿ ಲಾಸ್ಟ್ ರ್ಯಾಂಕ್ ಹೊಂದಿರುವಂತಹ ರಾಷ್ಟ್ರ ಅಫ್ಘಾನಿಸ್ತಾನ್ ಕೊನೆಯ ರಾಷ್ಟ್ರವಾಗಿದೆ. ಇದು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025 ರಿಲೀಸ್ಡ್ ಬೈ ಹೆನ್ಲೆ ಅಂಡ್ ಪಾರ್ಟ್ನರ್ಸ್ ಸಂಸ್ಥೆ. ಇಂಡಿಯಾ ರ್ಯಾಂಕಿಂಗ್ 85, ಟಾಪ್ ರ್ಯಾಂಕ್ ಸಿಂಗಾಪುರ್ ಅಂಡ್ ಲಾಸ್ಟ್ ರ್ಯಾಂಕ್ ಅಫ್ಘಾನಿಸ್ತಾನ್. ದಿಸ್ ಇಸ್ ಒನ್ ದಿ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ 2025 ನ ಇನ್ಫಾರ್ಮೇಶನ್. ಇವೆಲ್ಲ ಕೂಡ ಇಂಡೆಕ್ಸಸ್ ನ ನಾವು ನೋಡ್ತಾನೆ ಹೋಗ್ತಾ ಇದೀವಿ. ಇದು ಐ ಥಿಂಕ್ 8ನೇ ಇಂಡೆಕ್ಸ್ ಆಯ್ತು ಅನ್ಸುತ್ತೆ. ನೆಕ್ಸ್ಟ್
ಆನೆ ವರದಿ, ಆನೆ ವರದಿ 2025 ಅಂತ ಬಂದಿದೆ. ಆನೆ ವರದಿ ಅಥವಾ ಅದಕ್ಕಿಂತ ಮುಂಚೆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ಅದು ಒಂದು ಬಿಡುಗಡೆ ಆಗಿದೆ ರೀಸೆಂಟ್ಲಿ, ಜಸ್ಟ್ 1 ವೀಕ್ 2 ವೀಕ್ಸ್ ಬ್ಯಾಕ್. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್, ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2025. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಜಾಗತಿಕ ನಾವೀನ್ಯತಾ ಸೂಚ್ಯಂಕದ, ಕನ್ನಡದಲ್ಲಿ ನಾವೀನ್ಯತಾ ಸೂಚ್ಯಂಕ. ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2025 ಜಾಗತಿಕ ನಾವೀನ್ಯತಾ ಸೂಚ್ಯಂಕ 2025. ಈ ಒಂದು ಸೂಚ್ಯಂಕವನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ರಿಲೀಸ್ಡ್ ಬೈ ವಿಚ್ ಆರ್ಗನೈಸೇಷನ್ ಅಂತ ಕೇಳಿದ್ರೆ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ WIPO ರಿಲೀಸ್ ಮಾಡುತ್ತೆ ಇನೋವೇಷನ್ ಇಂಡೆಕ್ಸ್ ಅನ್ನ. ಇನೋವೇಷನ್ ಇಂಡೆಕ್ಸ್ 2025 ರ ಇಂಡಿಯಾ ಪ್ಲೇಸ್, ಭಾರತದ ಒಂದು ಸ್ಥಾನ ಎಷ್ಟು? ಇಂಡಿಯಾ ರ್ಯಾಂಕ್ ಇನೋವೇಷನ್ ಇಂಡೆಕ್ಸ್ 2025 ರ ಇಂಡಿಯಾ ರ್ಯಾಂಕ್ ಎಷ್ಟು ಅಂತ ನೋಡೋದಾದ್ರೆ 38ನೇ ರ್ಯಾಂಕ್ ಅಲ್ಲಿ ಇದೆ. ಹಾಗಾದ್ರೆ ಫಸ್ಟ್ ರ್ಯಾಂಕ್ ಅಲ್ಲಿ ಯಾವ ಒಂದು ರಾಷ್ಟ್ರ ಇದೆ ಇನೋವೇಷನ್ ಇಂಡೆಕ್ಸ್ 2025 ನಲ್ಲಿ ಅಂತ ನೋಡಿದ್ರೆ ಸ್ವಿಟ್ಜರ್ಲ್ಯಾಂಡ್ ಮೊದಲ ರಾಷ್ಟ್ರವಾಗಿದೆ. ಕೊನೆಯ ರಾಷ್ಟ್ರವನ್ನು ಸಾರ್ವಜನಿಕವಾಗಿ ಘೋಷಿಸಿಲ್ಲ. ಲಾಸ್ಟ್ ರ್ಯಾಂಕ್ ಅನ್ನ ಈ ಒಂದು ಸಂಸ್ಥೆಯವರು ಈ ಒಂದು ಸೂಚ್ಯಂಕವನ್ನು ಘೋಷಿಸಿಲ್ಲ, ಬಿಡುಗಡೆ ಮಾಡಿಲ್ಲ. ಇದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಜಾಗತಿಕ ನಾವೀನ್ಯತಾ ಅಥವಾ ಆವಿಷ್ಕಾರ ಸೂಚ್ಯಂಕ 2025 ಬಗ್ಗೆ. ನಾವು ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ. HDI ವರ್ಲ್ಡ್ ಹ್ಯಾಪಿನೆಸ್, ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಗ್ಲೋಬಲ್ ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್, ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ಗ್ಲೋಬಲ್ ಪೀಸ್ ಇಂಡೆಕ್ಸ್. ಎಲ್ಲ ಕೂಡ ನಾವು ಯಾವ ಸಂಸ್ಥೆ ಈ ಯಾವ ಇಂಡೆಕ್ಸಸ್ ನ ಬಿಡುಗಡೆ ಮಾಡ್ತಾರೆ, ಇಂಡಿಯಾ ಪ್ಲೇಸಸ್ ಏನು, ಟಾಪ್ ಕಂಟ್ರೀಸ್ ಯಾವುದು, ಲಾಸ್ಟ್ ಕಂಟ್ರೀಸ್ ಯಾವುದು, ಎಲ್ಲಾನು ಕೂಡ 2025 ಅಪ್ಡೇಟ್ ಆಗಿ ಎಲ್ಲ ಕೂಡ ನಾವು ನೋಡಿದ್ವಿ. 25ರಲ್ಲಿ ಸಂಪೂರ್ಣವಾಗಿ ಎಲ್ಲಾನು ಕೂಡ ನೋಡಿದ್ವಿ. ಇದು ಅಷ್ಟೇ ಅಲ್ಲ, ಇನ್ನು ಮುಂದೆ ಇದೇ ರೀತಿಯಾಗಿ ಕಂಟಿನ್ಯೂ ಇರುತ್ತೆ, ಯಾವ ವರದಿ ಇರುತ್ತೆ, ಇನ್ನ ಬೇರೆ ಇಂಡೆಕ್ಸ್ ಇದೆ 2025 ಯಾವ ಬಿಡುಗಡೆ ಆಗಿರೋ ಅವೆಲ್ಲ ಕೂಡ ನಾನಂತೂ ಏನಿದೆ ಒಂದು ಕೂಡ ಮಿಸ್ ಆಗಲ್ಲ. ಏನ್ ನಾನು ಸ್ಟಾರ್ಟಿಂಗ್ ಸಮಾಚಾರ 365 ನಲ್ಲಿ ಟಾಪಿಕ್ಸ್ ನ ಕೊಟ್ಟಿದ್ದೀನಿ. ಆ ಟಾಪಿಕ್ಸ್ ಅಲ್ಲಿ ಪ್ರತಿಯೊಂದು ಟಾಪಿಕ್ಸ್ ಅಲ್ಲಿ ಏನೇನ್ ಬರುತ್ತೆ, ಇವಾಗ ಸಮಿತಿಗಳು ಅಂತ ಬಂದ್ರೆ 2025 ಅಲ್ಲಿ ಒಂದು ಸಮಿತಿ ಮಿಸ್ ಆಗಲ್ಲ. ಆಪರೇಷನ್ಸ್ ಕಾರ್ಯಾಚರಣೆ ಅಂತ ಬಂದ್ರೆ ಒಂದು ಆಪರೇಷನ್ಸ್ ಕೂಡ ಮಿಸ್ ಆಗಲ್ಲ. ಮಿಲಿಟರಿ ಎಕ್ಸರ್ಸೈಸ್ ಅಂತ ಬಂದ್ರೆ ಒಂದು ಕೂಡ ಮಿಸ್ ಆಗಲ್ಲ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ನ ಸಮಿತಿಗಳು ಸಮಿಟೀಸ್ ಯಾವ್ಯಾವ ಸಮಾವೇಶ ಜರುಗಿತು ಒಂದು ಕೂಡ ಮಿಸ್ ಆಗಲ್ಲ. ಅವಾರ್ಡ್ಸ್ ಒಂದು ಮಿಸ್ ಆಗಲ್ಲ. ಇಂಡೆಕ್ಸಸ್ ಅಂಡ್ ರಿಪೋರ್ಟ್ಸ್ ಯಾವುದೇ ರಿಪೋರ್ಟ್ಸ್ ಬರಲಿ ಈ ಒಂದು ವರ್ಷದಲ್ಲಿ ಯಾವ ರಿಪೋರ್ಟ್ಸ್ ಎಲ್ಲ ಕೂಡ ನಾನು ಹೇಳ್ತಾ ಇದ್ದೀನಿ, ಅಪ್ಡೇಟೆಡ್ ಕೂಡ ಮಾಡ್ತಾ ಇದ್ದೀನಿ. ಇವೆಲ್ಲ ಕೂಡ ನೀವು ಒಂದೆರಡು ಬಾರಿ ರಿವಿಷನ್ ಮಾಡಿ ಬರೆದು ಪ್ರಾಕ್ಟೀಸ್ ಮಾಡಿ. ಇದೇ ರೀತಿಯಾಗಿ ನೀವು ಎಲ್ಲಾ ಕ್ಲಾಸಲ್ಲೂ ಅದನ್ನೇ ಹೇಳೋದು, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾಕಂದ್ರೆ ಈ ತರದೆಲ್ಲ ಎಲ್ಲಿ ಕೂಡ ನೀವು ಹುಡುಕಾಡಿದ್ರು ಇದೇ ರೀತಿಯಾಗಿ ಎಲ್ಲಿ ಕೂಡ ಈ ತರ ಒಂದು ಕೋರ್ಸ್ ಸಿಗೋದು ಕಷ್ಟ. ಆಲ್ಮೋಸ್ಟ್ ಒಂದ್ ಮಂತ್ಲಿ ಮ್ಯಾಚ್ ಮಾಡಿರ್ತಾರೆ, ಒಂದ್ ವಾರದ ಹೇಳಿರ್ತಾರೆ, ಒಂದ್ ಯಾವ್ದೋ ಮಿಸ್ ಆಗಿರುತ್ತೆ. ಬಟ್ ಈ ಚಾಪ್ಟರ್ ವಹಿಸ್ತಾರೆ ಅಂದ್ರೆ ಎಲ್ಲಿ ಕೂಡ ಯಾವುದೇ ಕಾರಣಕ್ಕೂ ಮಿಸ್ ಆಗಿರುತ್ತೆ. ಮಿಸ್ ಆದ್ರೆ ಅಕಸ್ಮಾತ್ ಈ ನಂಬರ್ ಕಾಲ್ ಮಾಡಿ ಆಫೀಸ್ ನಂಬರ್ಗೆ ತಿಳಿಸಿ, ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಹಾಕಿ ಇದನ್ನ ಮಿಸ್ ಮಾಡಿರಂತ. ಅದನ್ನು ಬೇಕಾದ್ರೆ ನಾನು ಅಗ್ರಿ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಅದನ್ನ ಹೇಳೋಣ. ಕಲಿಯೋಣ, ಹೊಸದನ್ನು ಎಲ್ಲ ಕಲಿಯೋಣ, ಎಕ್ಸಾಮ್ಸ್ ನ ಕ್ಲಿಯರ್ ಮಾಡೋಣ, ಎಲ್ಲ ಜಾಬ್ ನ ಪಡ್ಕೊಳ್ಳೋಣ. 708 ಪೋಸ್ಟ್ ಅಲ್ಲಿ ಎಲ್ಲರೂ ಕೂಡ ಸೆಲೆಕ್ಟ್ ಆಗೋಣ. ಅದೇ ನನ್ನ ಉದ್ದೇಶ. ಅದೇ ಸಮಾಚಾರ 365 ನ ಉದ್ದೇಶ. ಹಾಗಾಗಿ ನಮ್ಮ ಫೋರ್ಸೈಟ್ ಅವರು
ಈ ಒಂದು ಬ್ಯಾಚ್ ಕೋರ್ಸ್ ನ ಆರಂಭಿಸಿದ್ದಾರೆ. ಮುಂದಿನ ತರಗತಿಯಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಸ್ವಲ್ಪ ಬ್ರೇಕ್, ವಿರಾಮ, ಒಂದು ನೀರು ಪಾನೀಯ ವಿರಾಮ ಹಾಕೊಳ್ಳಿ, ನೀರು ಕುಡಿದು ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ.